ನೋಡಿ, ಗೆಣಸು ಸುಮಾರು ಮಣ್ಣೆಲ್ಲ ಬಿಟ್ಟಿದೆ. ಸ್ವಲ್ಪ ಜಿಗಿ ಮಣ್ಣಿದೆ, ಕೆಮ್ಮಣ್ಣು. ಹಾಗಾಗಿ ಆ ಗೆಣಸಿಗೆ ಯಾವುದೇ ರೀತಿ ತೊಂದರೆ ಆಗಲ್ದೇ ತೆಗಿಬೇಕಾಗುತ್ತೆ. ಸುಮಾರು ಬಿಟ್ಟಿದೆ ನೋಡಿ, ಇಲ್ಲೆಲ್ಲ ಇದೆ. ಈ ಗೆಣಸಿನ ಬಳ್ಳಿ ನಮ್ಮ ಸ್ನೇಹಿತರಾದಂತಹ ಹಾಗೂ ನನಗೆ ಅಣ್ಣಂತರ ಇರತಕ್ಕಂಥ ಗಿರಿಧರ ಕಿಣಿಯವರ ಮನೆಯಿಂದ ತಂದದ್ದು, ರಾಜಾನಕುಂಟೆ ಯಲಹಂಕದಿಂದ. ತುಂಬ ಯಥೇಚ್ಛವಾಗಿ ಬೆಳೆದಿದೆ. ಬಹಳ ಭದ್ರವಾಗಿ ನೆಲಕ್ಕೆ ಕೂತಿದೆ. ಹಾಗಾಗಿ ಸ್ವಲ್ಪ ಮಣ್ಣನ್ನು ಕೆರೆ ತೆಗೆದು ತೆಗಿಬೇಕು. ಸ್ನೇಹಿತರೆ ನೋಡಿ, ಒಂದು ಬಳ್ಳಿ ಸುಮಾರು ಅಂದರೆ 1 ಅಡಿ ಉದ್ದದ ಜಾಗ, 3/4 ಅಡಿ ಅಗಲದ ಜಾಗದಲ್ಲಿ ಬೆಳೆದಂಥ ಗೆಣಸು. ಉಳಿದಿದ್ದನ್ನು ಕಟಾವು ಮಾಡಲಿಲ್ಲ. ನೋಡಿ, ನೀವು ಸಹ ಪ್ರಯತ್ನ ಮಾಡ್ಬೋದು. ಮನೆಯಲ್ಲಿ ಹಳೆ ಬಕೆಟ್ ಇದ್ದರೆ ಅದಕ್ಕೆ ಹಲವಾರು ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡಿ ಅದರಲ್ಲಿ ಮಣ್ಣನ್ನು ತುಂಬಿ ಒಂದು ಗೆಣಸಿನ ಬಳ್ಳಿ ಅಥವಾ ಹಸಿ ಗೆಣಸನ್ನು ಹಾಕಿದರೆ ಸಾಧಾರಣ ಒಂದು 3.5 ತಿಂಗಳಲ್ಲಿ ನಿಮಗೆ ಕಟಾವಿಗೆ ಬರುತ್ತೆ. ನೀರನ್ನು ಹೆಚ್ಚಿಗೆ ಕೊಡಬಾರ್ದು, ಅಷ್ಟೇ ಮಿತವಾಗಿ ಕೊಡಬೇಕು ಬಕೆಟ್ನಲ್ಲಿಟ್ಟರೆ. ಆಮೇಲೆ ಈ ಗೆಣಸು ಏನಾಗುತ್ತೆ ಅಂದರೆ, ಬೆಳೆದಾಗ ತನ್ನ ಮಣ್ಣಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೈಟ್ರೋಜನ್ ಅಂದರೆ ಸಾರಜನಕವನ್ನು ಪುನಃ ಕೊಡುತ್ತೆ. ಸೊ ಮಣ್ಣಿನ ಫಲವತ್ತತೆ ಕೂಡ ಹಾಗೇ ಇರುತ್ತೆ. ಇದೊಂದು ವಿಶೇಷ, ಯಾಕಂದರೆ ಇದು ಲೆಗ್ಯುಮಿನಸ್ ಪ್ಲ್ಯಾಂಟ್. ಹಾಗಾಗಿ ಅಂದರೆ ಬೇರುಗಳು ಗಡ್ಡೆ ಆಗ್ತಕ್ಕಂತಹ ಗಿಡಕ್ಕೆ ಲೆಗ್ಯುಮಿನಸ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ. ನೋಡಿ, ನೀವು ಸಹ ಬೆಳೀರಿ. ಧನ್ಯವಾದಗಳು. ಥ್ಯಾಂಕ್ ಯು.